ಆಲೂಗೆಡ್ಡೆನ ಮೈಕ್ರೋವೇವ್ ಅಲ್ಲಿ ಬಾಂಬೆ ಸಾಗಿಗೆ ಬೇಯಿಸ್ತಾ ಇರೋದು. ಈಗ ಮಾಡ್ತಿದ್ದೀವಿ ಬಾಂಬೆ ಸಾಗು, ಲೈಟ್ ಬಾಂಬೆ ಸಾಗು ವಿತೌಟ್ ಆನಿಯನ್. ಸ್ವಲ್ಪ ಎಣ್ಣೆ, ಇದಕ್ಕೆ ಒಗ್ಗರಣೆ. ಫುಲ್ ಕಾದ್ಬಿಡಿದೆ, ಬೇಗ ಹಾಕುವ ಒಗ್ಗರಣೆ. ಸ್ವಲ್ಪ ಅದರಲ್ಲಿ ಬೇಯಿಸಿ ಮ್ಯಾಶ್ ಮಾಡಬೇಕಾಗಿತ್ತು. ಆ್ಯಕ್ಚುಲ್ ಆಗಿ ಸ್ವಲ್ಪ ಬಿಸಿ ಇರೋದ್ರಿಂದ ಮ್ಯಾಶ್ ಮಾಡೋಕ್ಕಾಗಿಲ್ಲ, ಹಂಗೆ ಹಾಕಿದ್ದೀವಿ. ಸ್ವಲ್ಪ ಜೀರಾ ಪೌಡ್ರು, ಕೊರಿಯಾಂಡರ್ ಪೌಡರ್, ಕಲ್ಲುಪ್ಪು ಹಾಕ್ತಾ ಇದ್ದಾನೆ. ಖಾರದ ಪುಡಿ ಸ್ವಲ್ಪ ಹಾಕೋದು. ನೀರು ಹಾಕ್ತೀನಿ. ಇನ್ನು ಇದು ಪೂರ್ತಿ ಬೆಂದು ರೆಡಿ ಆದಮೇಲೆ ಹೇಗಿರುತ್ತೆ ಅಂತ ನೋಡೋಣ. ಪ್ಲೇನ್ ಬಾಂಬೆ ಸಾಗು ಅಲ್ಲ ಇದು, ಸ್ವಲ್ಪ ಚೇಂಜ್ ಮಾಡಿದ್ದೀವಿ ನಾವು ಫ್ಲೇವರ್ನ. ಕಿಚನ್ ಕಿಂಗ್ ಮಸಾಲ ಹಾಕಿದ್ದೀನಿ, ಹಾಗೆಯೇ ಜೀರಾ ಪೌಡ್ರು, ಕೊರಿಯಾಂಡರ್ ಪೌಡ್ರು ಹಾಕಿದ್ನಲ್ವ ನೋಡೋದ್ರಲ್ಲ, ಅದಕ್ಕೆ ಡಿಫ್ರೆಂಟ್ ಬ್ಲೆಂಡ್. ಬಾಂಬೆ ಸಾಗು ಅನ್ನೋಕ್ಕಾಗಲ್ಲ, ಜಸ್ಟ್ ಸುಮ್ಮನೆ ಹಾಲು ಸಾಗು. ರೆಡಿ ಆದಮೇಲೆ ಪ್ಲೇಟ್ಗೆ ಹಾಕೊಂಡು ನೋಡೋಣ. ಕುದಿಲ್ಲ. ನೈಟ್ಗೆ ಬಾಂಬೆ ಸಾಗು, ಚೋಳೆಕಾಯಿ ಪಲ್ಯ, ಹಾಗೆ ಚಪಾತಿ. ಶುಭೋದಯ ನಿಮ್ಗೆಲ್ಲರಿಗೂ. ವೆಲ್ಕಮ್ ಟು ಮೈ ಡೈಲಿ ವಿಲಾಗ್. ಇವತ್ತೇನೇನು ಫನ್ ಆಕ್ಟಿವಿಟೀಸ್ ನೋಡೋಣ ಬನ್ನಿ. ಬೆಳಗಿನ ಟಿಫನ್ಗೆ ಪೂರಿ ಹೇಗೆ ಮಾಡೋದು ಅಂತ ನಾವೇನು ತೋರಿಸ್ತಿಲ್ಲ, ಪೂರಿ ಮಾಡ್ತಿದ್ದೀವಿ ಅಷ್ಟೇ. ಬಿಸಿ ಬಿಸಿ ಪೂರಿ ಚಟ್ನಿ ಪ್ಲೇಟಿಗೆ ಹಾಕೊಂಡು ನೋಡೋಣ. ಇವತ್ತಿನ ಟಿಫನ್ ಪೂರಿ ಚಟ್ನಿ ಹಾಗೆ ಬಾಂಬೆ ಸಾಗು. ಇನ್ನೇನು ಮಳೆ ಬರೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡೆ. ಮಳೆ ಶುರುವಾಯ್ತು ಆಲ್ರೆಡಿ. ಮೋಡ ಹೆಂಗಿದೆ ನೋಡಿ, ಮಳೆ ಬರ್ತಾ ಇದೆ ಲೈಟಾಗಿ. ಗಾಳಿ ಇರೋದ್ರಿಂದ ಮೋಡ ಬೇಗ ಮೂವ್ ಆಗ್ತದೆ. ಮಳೆ ಫುಲ್ ಜೋರಾಗಿದೆ, ಇಲ್ಲಿವರೆಗೂ ಬಂದಿದೆ ನೋಡಿ. ಲೇಪಾಕ್ಷಿ ವಿಡಿಯೋದು ಮ್ಯೂಸಿಕ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈಗ ಕೇಳಿಸ್ಕೊಳ್ಳಿ ಸ್ವಲ್ಪ.
ಶಿವಂಗೆ ಭಿಕ್ಷೆ ಕೊಡ್ತಾ ಇರೋದು ಅಂತಂದು ಹೇಳೋಣ. ಇಲ್ಲೇ ಡೀಟೇಲ್ಸ್ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ರು. ಸಾರು ಅನ್ನ ಮತ್ತು ಮೊಸರನ್ನ ಮಧ್ಯಾಹ್ನದ ಊಟ. ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಲೇಪಾಕ್ಷಿ ವಿಡಿಯೋನ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ. ಮ್ಯೂಸಿಕ್ ಹಾಕಿ ಎಡಿಟ್ ಮಾಡಿ ಪಾರ್ಟ್ 1 ಪಾರ್ಟ್ 2 ಅಂತ 2 ಪಾರ್ಟ್ ಮಾಡೋಣ ಅಂತ ಐಡಿಯಾ ಮಾಡಿದೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ 28 ಮಿನಿಟ್ಸ್ ಆಗಿದ್ದರಿಂದ 2 ಪಾರ್ಟ್ ಮಾಡೋಣ ಅಂತಂದು ಐಡಿಯಾ ಬಂತು. ಅದಾಗಿ ಲಾಜಿಕ್ ಪ್ರೋ ಎಕ್ಸಲ್ಲಿ ಸುಮ್ಮನೆ ಒಂದು ಬೀಟ್ ನನ್ನ ತಲೆಗೆ ಬಂದಿತ್ತು, ಆ ಬೀಟ್ನ ರೆಪ್ಲಿಕೇಟ್ ಮಾಡ್ತಾಯಿದ್ದೀನಿ. ಸೊ ಆ ಬೀಟ್ ಏನಿದೆ ಅದನ್ನು ನೀವು ನೆಕ್ಸ್ಟ್ ಕೇಳ್ತೀರ. ನ್ಯೂ ಬೀಟ್ ಒಂದಾಗಿದೆ, ಕೇಳಿಸ್ಕೊಳ್ಳಿ ಹೇಗಿದೆ. ಲೇಪಾಕ್ಷಿ ಪಾರ್ಟ್ 1 ವಿಡಿಯೋ ಕಂಪ್ಲೀಟ್ ಆಗಿದೆ. ಎಡಿಟಿಂಗ್ ಇವಾಗ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ವಿಡಿಯೋನು ಕೂಡ ಹಾಗೆಯೇ, ಎಡಿಟಿಂಗ್ ಕೂಡ. ಮತ್ತೆ ನಾಳೆ ರೆಸ್ಯೂಮ್ ಮಾಡ್ತೀನಿ ಎಡಿಟಿಂಗ್ ವಿಡಿಯೋನು. ಸಿ ಯು, ಬೈ ಬಾಯ್, ಗುಡ್ ನೈಟ್. ಹಲೋ, ನಮಸ್ಕಾರ, ಶುಭೋದಯ ನಿಮಗೆಲ್ಲರಿಗೂ. ಇವತ್ತಿನ ನನ್ನ ವಿಲಾಗ್ಗೆ ಸ್ವಾಗತ, ಸುಸ್ವಾಗತ. ಹಾಗೆಯೇ ಇವತ್ತು ಅಥವಾ ನಾಳೆ ಯಾವುದಾದ್ರೂ ಒಂದಿನ ಇನ್ನೊಂದು ಕಂಟೆಂಟ್ ಮಾಡಬೇಕು ಅಂತಂದಿದ್ದೀವಿ. ಕನ್ನಡ ಭಾಷೆ ಸಾಂಗ್ಗಳನ್ನ ಗೆಸ್ಟ್ ಮಾಡೋ ಅಂಥದ್ದು. ಯಾವಾಗ ಮಾಡ್ತೀವಿ, ಶೂಟ್ ಮಾಡ್ತೀವಿ, ಅವತ್ತು ಮಾಡ್ತೀವ, ನಾಳೆ ಮಾಡ್ತೀವ ನೋಡೋಣ. ಇವತ್ತು ಮಾಡಿದ್ರೆ ಇವತ್ತು ಹಾಕ್ತೀನಿ, ಇಲ್ಲ ಲೇಟಾಗಿ ನೈಟಲ್ಲಿ ಏನಾದ್ರು ಮಾಡಿದ್ರೆ ನಾಳೆ ಬರುತ್ತೆ. ನೋಡೋದನ್ನ ಮರಿಬೇಡಿ. ಟಿಫನ್ ಏನು ಅಂತ ನೋಡೋಣ ಬನ್ನಿ. ಮಳೆ, ಮೋಡ, ಮಳೆ ಆಲ್ರೆಡಿ ಬೆಳಿಗ್ಗೆ. ಬೆಳಿಗ್ಗೆನೆ ಜೋರು ಮಳೆ. ಬೆಳಗಿನ ಟಿಫನ್ ಚಪಾತಿ, ಹಾಗೆಯೇ ಆಲೂಗಡ್ಡೆ ಪಲ್ಯ. ಇವತ್ತು ನನ್ನ ಜೂನಿಯರ್ ಹಾಗೆಯೇ ನಮ್ಮ ಬ್ಯಾಂಡಲ್ಲಿದ್ದಂಥ ದಿವ್ಯಶ್ರೀ ಬಂದಿದ್ದಾಳೆ. ಅಣ್ಣ, ಒಂದು ಸಾಂಗ್ ರೆಕಾರ್ಡ್ ಮಾಡಿಕೊಡ್ಬೇಕಾಗಿತ್ತು ಅಂತ ಬಂದಿದ್ಲು. ಸೊ ನನ್ನ ಹೋಮ್ ಸ್ಟುಡಿಯೋದಲ್ಲಿ ಆ ಸಾಂಗ್ನ ರೆಕಾರ್ಡಿಂಗ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ 2 to 3 ಡೇಸಲ್ಲಿ ಮಾಡಿದ್ದೀವಿ. ಆ ಸಾಂಗ್ನ ಅವಳ ಚಾನಲಲ್ಲೇ ರಿಲೀಸು ಮಾಡ್ತಾಳಂತೆ. ವೆಯ್ಟ್ ಮಾಡ್ತಾಯಿರಿ, ಯಾವಾಗ ಮಾಡ್ತಾಳೆ ಅಂತ ಗೊತ್ತಿಲ್ಲ. You can finish it, no issues. So that is theory part, you can finish it anytime. ಹಾಗೇನೆ ನೀವೇನು ನೋಡ್ತಿದ್ರಲ್ವಾ, ನಂದು ಆನ್ಲೈನ್ ಗಿಟಾರ್ ಸ್ಟೂಡೆಂಟ್ಗೆ ಕ್ಲಾಸಸ್ ಮಾಡೋದಿತ್ತು. ಸೊ ಕ್ಲಾಸ್ ಮಾಡ್ತಾ ಇದ್ದೀನಿ. ಕ್ಲಾಸಸ್ ಕಂಪ್ಲೀಟ್ ಮಾಡಿ ಆಮೇಲೆ ಬೇರೆ ಏನೇನು ಮಾಡ್ತೀವಿ ಅಂತಂದು ನೋಡಿ. ಈಗ ಏನು ವಿಡಿಯೋ ನೋಡ್ತಿದ್ರಲ್ವಾ, ಇದು ಮಣ್ಣಿನ ಎತ್ತನ್ನು ಮಾಡ್ತಾ ಇರೋದು. ಯಾಕೆ ಮಾಡ್ತಾರಪ್ಪ ಅಂತಂದರೆ, ನಾಳೆ ಮೀನ್ಸ್ ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ. ಸೊ ಮಣ್ಣಿನಿಂದ ಎತ್ತುಗಳನ್ನ ತಯಾರಿಸಿ ಅದಕ್ಕೆ ಪೂಜೆ ಮಾಡ್ತಾರೆ. ನಮ್ಮ ಪೂರ್ವಜರಿಂದ ಅಂದರೆ ಬಂದಿರೋ ಪದ್ಧತಿ ಇದು. ಅದಕ್ಕೆ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಈ ಥರ ಎತ್ತುಗಳು ಮಾಡಿ ಇಟ್ಟು ಪೂಜೆ ಮಾಡ್ತಾರೆ. ನಾಳೆ ನೋಡ್ತೀರಾ ಅದನ್ನು, ಪೂಜೆ ಆಗಿರೋದನ್ನು. ಈಗ ನಾವು ನೈಟ್ಗೆ ರುಚಿಯಾಗಿರುವಂಥ ಅವಲಕ್ಕಿ ಮೊಸರು ಆಲ್ರೆಡಿ ಕಲಿಸಿದ್ದೀವಿ. ಈಗ ಎಕ್ಸ್ಟ್ರಾ ಮೊಸರನ್ನು ಕಲಿಸ್ತಾ ಇದ್ದೀವಿ. ಇದೇ ನೈಟ್ಗೆ ಟಿಫನ್. ಹಬ್ಬ, ಇದ್ರ ಟೇಸ್ಟ್ ಹೆಂಗಾಗಿತ್ತು ಅಂತಂದರೆ, ನೀವು ದೇವಸ್ಥಾನದಲ್ಲೋ ಅಥವಾ ಯಾವುದಾದ್ರೂ ಮಠದಲ್ಲೋ ತಿಂದಿರ್ತೀರಲ್ವ, ಅದೇ ಥರ ಆಗಿತ್ತು. ಇದ್ರದ್ದು ರೆಸಿಪಿ ನಿಮಗೇನಾದರೂ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಗೊತ್ತಿರುವ ರೆಸಿಪಿನ ನಿಮಗೂ ಹೇಳ್ಕೊಡ್ತೀನಿ. ಟೇಸ್ಟಿಯಾಗಿರುತ್ತೆ, ಹಾಗೆಯೇ ಹೊಟ್ಟೆನೂ ತುಂಬುತ್ತೆ ನಿಮಗೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಇದರ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ರೆಸಿಪಿನ ನಿಮಗೂ ಹೇಳ್ಕೊಡ್ತೀನಿ. ಆಯ್ತು ನೋಡಿ, ರೆಡಿ. ಹಲೋ ಗಾಯ್ಸ್, ನಮಸ್ಕಾರ ನಿಮಗೆಲ್ಲರಿಗೂ. ಹಾಗೆಯೇ ಇವತ್ತು ಆಲ್ಮೋಸ್ಟ್ 3 ದಿನದ್ದು ಡೈಲಿ ವಿಲಾಗ್ಸ್ ನೋಡ್ತೀರಾ. ಏನೇನು ಇಂಟ್ರೆಸ್ಟಿಂಗ್ ಆಗಿದೆ ಡೈಲಿ ವಿಲಾಗ್ಸಲ್ಲಿ. ಸ್ವಲ್ಪ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದೀವಿ. ಹಾಗೆಯೇ ಕ್ಲಾಸ್ ಇತ್ತು, ಕ್ಲಾಸ್ ಮುಗಿಸಿದ್ದೀನಿ. ಹೊಸ ಸಾಂಗ್ ರೆಕಾರ್ಡಿಂಗು. ಸೊ ಅವ್ರ ಚಾನಲಲ್ಲಿ ಹಾಕೊಂತಾರೆ, ದಿವ್ಯಾ ಅಂತ. ತಡ ಮಾಡಿದೆ, ಇವತ್ತೇನೇನು ಮಾಡ್ತೀವಿ ನೋಡೋಣ ಬನ್ನಿ. ಹಾಗೆ ನಿಮಗೆ ನಾನು ಮಾಡ್ತಾ ಇರೋ ವಿಲಾಗ್ಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತೂ ಫುಲ್ ಮಳೆ ಮೋಡ ಆಗಿದೆ. ಮಳೆ ಬರ್ತಾ ಇದೆ ಆಲ್ರೆಡಿ. ಇನ್ನೂ ಬಂದಿಲ್ಲ. ನೇರಳೆ ಗಿಡ
ಸೊ ಬೆಳೆದಿಲ್ಲ ಇನ್ನು ನೋಡೋಣ. ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಇವತ್ತು, ಅದಕ್ಕೆ ಈ ಥರ ಮಣ್ಣಲ್ಲಿ ಎತ್ತು ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಬೆಳಗ್ಗಿನ ಟಿಫನ್ ಗೊಂತ್ಪಂಗ್ಲು ಪಡ್ಡು ರೆಡಿ ಆಗ್ತಾ ಇದೆ. ಆಲ್ರೆಡಿ ಇಲ್ಲಿ ಪ್ಲೇಟು ಕೂಡ ರೆಡಿಯಾಗಿದೆ. ಟಿಫನ್ ಮಾಡಿ ಬೇರೆ ವರ್ಕ್ ಏನಾದರೂ ಇದ್ರೆ ಮಾಡೋಣ. ನೋಡಿದ್ರಲ್ವ, ಈಗ ಎಳ್ನೀರು ಕೂಡ ಚೆನ್ನಾಗಿರಲಿಲ್ಲ, ಸಿಗಲಿಲ್ಲ ಕುಡಿಯೋದಕ್ಕೆ. ಅದಕ್ಕೆ ಅದನ್ನು ಬೇಡ ಅಂತಂದು ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆಯೇ ಜೀರಾ ಮಜ್ಜಿಗೆ ತೊಗೊಳ್ಳೋಣ ಅಂತಂದು ಹೋಗಿದ್ವಿ ಅಮೂಲ್ ಶಾಪ್ಗೆ. ಅಲ್ಲೂ ಸಿಗಲಿಲ್ಲ. ಅದು ಜೀರಾ ಮಜ್ಜಿಗೆ ಖಾಲಿಯಾಗಿದೆಯಂತೆ, ಈಗ ಬರ್ತಾ ಇಲ್ಲ ಅಂತಂದರು. ಇದೆಲ್ಲ ಮುಗಿಸ್ಕೊಂಡು ಅದಕ್ಕೆ ವಾಪಸ್ ಮನೆಗೆ ಹೊರಟಿದ್ವಿ ಈಗ. ಹಾಗೆ ಈ ರೋಡ್ನ ನೋಡಿ ನೀವು ಹೇಗಿದೆ ಅಂತ. NH ಈ ಮೊನ್ನೆ ಇಲ್ಲಿ ರೋಡ್ನ ಫುಲ್ ಅಗದ್ಬಿಟ್ಟಿದ್ರು, ಏನೋ ಲೈನ್ ಹಾಕೋದಕ್ಕೆ ಏನೋ ಗೊತ್ತಿಲ್ಲ. ಫುಲ್ ರೋಡ್ ಅಗದ್ಬಿಟ್ಟಿದ್ದಾರೆ, ಅದನ್ನು ಹಂಗೆ ಬಿಟ್ಟಿದ್ದಾರೆ, ಸರಿನೇ ಮಾಡಿಲ್ಲ. ಇಲ್ಲಂತೂ ಮಳೆ ಬಂದರೆ ಜಾರ್ತಾನೆ ಇರುತ್ತೆ. ನಮ್ಮ ಗಾಡಿಗಳು ಪರವಾಗಿಲ್ಲ, ಸಣ್ಣ ಸ್ಕೂಟಿ ಆದರೆ ಫುಲ್ ಜಾರುತ್ತೆ. ಹಾಗೆಯೇ ಮುಂದ್ಗಡೆ ಹೋಗ್ತಿದ್ರಲ್ಲ ಅವ್ರ ಥರ ಮೊಬೈಲಲ್ಲಿ ಮಾತಾಡ್ಕೊಂಡು ನೀವು ಹೋಗೋದು ಮಾಡಬೇಡಿ ರೋಡಲ್ಲಿ. ಈಗ ಬನ್ನಿ ಮನೆಗೆ ವಾಪಸ್ ಹೋಗಿ ವಿಡಿಯೋ ರಿಸ್ಯೂಮ್ ಮಾಡೋಣ. ಹಬ್ಬದ ಅಡುಗೆ ಥರ ಲೈಟಾಗಿ ಮಾಡಿದ್ದಾರೆ. ಇಲ್ಲಿಗೆ ಈ ನಮ್ಮ 3 ದಿನದ ವ್ಲಾಗ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ, ಬಾಯ್ ಬಾಯ್.